ಹಲೋ ಮೈ ಬ್ಯೂಟಿಫುಲ್ ಪೀಪಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಡೈಲಿ ರೂಟೀನಲ್ಲಿ ನಾನು ಏನೇನು ಮಾಡ್ತೀನಿ, ಏನಿಲ್ಲ, ನಾನು ಏನು ತಿಂತೀನಿ, ನಾನು ಎಲ್ಲಿ ಹೋಗ್ತೀನಿ, ನಾನು ಡೈಲಿ ಪ್ರೊಫೆಷ್ನಲ್ ಏನಾಗಿರೋದು, ಸೊ ನನ್ನ ಡೈಲಿ ರೂಟೀನ್ ಬ್ಲಾಗಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ನಾನು ಈ ನನ್ನ ಫಸ್ಟ್ ವ್ಲಾಗ್ ಮುಖಾಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅ ವೆರಿ ಬ್ಯೂಟಿಫುಲ್ ಮಾರ್ನಿಂಗ್ ಫಾರ್ ಎವ್ರಿ ಒನ್ ಮೋಸ್ಟ್ಲಿ. ಆ್ಯಂಡ್ ನನ್ನ ಪೆಟ್ಸ್ಗಳಿಗೆಲ್ಲ ನಾನು ಫಸ್ಟು ಎದ್ದ ತಕ್ಷಣ ನಾನು ಗುಡ್ ಮಾರ್ನಿಂಗ್ ಹೇಳೋದು. ಸೊ ಹಾಗೆ ಅವರಿಗೆಲ್ಲ ವಾಕ್ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಏನಾದರೂ ತಿಂಡಿ ಮಾಡ್ಕೊಳ್ಳೋಣ ಅಂತ ತಿಂಡಿ ಮಾಡಿದೆ, ಅವಲಕ್ಕಿ. ಸೊ ತುಂಬ ಚೆನ್ನಾಗಾಗಿತ್ತು. ಅಮ್ಮ ಬಂದಿದ್ದಾರೆ, ಸೊ ಅವ್ರಿಗೆ ನಾನೇ ಮಾಡಿಕೊಟ್ಟಿರೋದು. ಸೊ ಹಾಗಾಗಿ ರೆಡಿ ಆಗಿಬಿಟ್ಟು ಆಚೆ ಹೋಗೋಣ ಅಂತ ಅಣ್ಣ ಮನೆಗೆ ಹೋಗ್ತಾ ಇದ್ದೀವಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಸಾರಿ. ಸೊ ಇವಾಗ ನಾವು ಅಣ್ಣ ಮನೆಗೆ ಬಂದಿದ್ದೀವಿ, ನಾನು ಅಮ್ಮ. ಅಕ್ಕ ಕಾಫಿ ಮಾಡ್ತವ್ರೆ, ನಾವು ಬಂದಿದ್ದೀವಿ ಅಂತ. ಇವ್ನ್ ಬ್ರಷ್ ಮಾಡೋ ಟೈಮಿಂಗ್ ನೋಡಿ. ಸಣ್ಣ ಇದೀನಲ್ಲ, ಇವ್ನ್ ಬ್ರಷ್ ಮಾಡೋ ಟೈಮಿಂಗ್ ನೋಡಿ. ಸಣ್ಣ ಇದೀನಲ್ಲ, ನನಗಾದ್ರೂ ಸೇರಿಸು, ಎಲ್ಲಾರನ್ನೂ ಕೆಲಸ ಕೇಳ್ತಾ ಇದ್ದೀನಿ. ಬ್ರಷ್ ಮಾಡೋ ಟೈಮಿಂಗ್ ನೋಡಿ. ಇವರು ನಮ್ಮಮ್ಮ ನಿನ್ನೆ ಬೆಂಗಳೂರು ಬಂದವ್ರೆ. ಸೊ ಬೆಂಗಳೂರು ಬಂದು ಹೆಂಗ ಅನಿಸ್ತಾ ಇದೆ ಅಂತ ಕೇಳೋಣ. ಹೇಳು ಮಮ್ಮಿ. ಮಮ್ಮಿ ಹೇಳು ಮಮ್ಮಿ. ಚಿಕನ್ ಮಾಡೋದು ಅಷ್ಟು ಇಂಪಾರ್ಟೆಂಟಾ? ಬೆಂಗಳೂರು ಬಂದು ಹೆಂಗ ಅನಿಸ್ತಾ ಇದೆ? ಹೊಸದಾಗಿ ಫಸ್ಟ್ ಟೈಮ್ ಬಂದಿದ್ಯಾ? ಬೇಜಾರು ಅನಿಸ್ತಿದೆ. ಏಕೆ? ವಾಯ್? ನಾನು ಈಗ ಕೂಡೋದಿಲ್ಲಲ್ಲ ಮನೆಯಲ್ಲಿ, ಭಾಳ ಬಿಸಿ ಇರ್ತಿದ್ದೆಲ್ಲ. ಸುಮ್ಮನೆ ಕುಂತಿ ಬೇಜಾರಾಗ್ತದ. ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ. ನೋಡಕ್ಕ, ಬೆಂಗಳೂರು ಬಂದು ಬೇಜಾರಾಗೈತಂತೆ. ನಾನು ಅಣ್ಣ ಆಚೆ ಬಂದಿದ್ದೀವಿ, ಸುಮ್ಮನೆ ಅಡ್ಡಾಡ್ಬೇಕು ಅಂತ. ಹಾಯ್. ನಡೆದು ಸುಸ್ತಾಗಿದೆ. ತರಕಾರಿ ಎಲ್ಲ ತಗೊಂಡಿದ್ದೀವಿ. ನಾವು ಆ್ಯಕ್ಚುಲಿ ಹೋಗಿರೋದು ಮೂಗ್ಬಟ್ಟು ತೊಗೊಳಕ್ಕೆ. ಸೊ ಫೈನಲಿ 8. ಸೊ ಇದು ತೊಗೊಂಡಿರೋದು ಹೊಸ ವರ್ಷದಲ್ಲಿ ಏನಾದರೂ ಒಂದು ಬಂಗಾರ ತೊಗೋಬೇಕು ಅಂತ ಇತ್ತು. ಸೊ ಅದಕ್ಕೆ ಎತ್ಕೊಂಡಿರೋದು. ಮುಂಬರುವ ದಿನಗಳಲ್ಲಿ ಇದಕ್ಕಿಂತ ದೊಡ್ಡದಾಗಿರೋದು ತಗೊಳ್ತೀನಿ. ತಗೊಂತಾಳೆ. ಒಂದು 15 kg ಇರೋದು. ಏಕೆ ಆಗಲ್ವಾ? ಏನು ಮೂಗ್ಬಿಟ್ಟು 15 kg ಇರುತ್ತೆ ಅಂತೀನಿ. ನನ್ನ ಮೂಗೇ ಇರಲ್ಲ ಕಣೋ. ಅಷ್ಟೊಂದು ತೊಗೊಂಡ್ರೆ ಹೆಂಗಾಗುತ್ತೆ ಹೇಳು? ಹೆಂಗೆ ಕಾಣಿಸುತ್ತೆ? ಹಿಂಗೆ ಕಾಣಿಸ್ತಾ ಇದೆಯಾ ಅದ್ರಲ್ಲಿ ಮೂಗ್ಬಿಟ್ಟು? ನೋಡು, ಚೆನ್ನಾಗಿ ಕಾಣಿಸ್ತಾ. ಚಿಕ್ಕದಾಗಿ ಚೆನ್ನಾಗಿದೆ. ಮುಂಚೆ ಡೈಮಂಡ್ ಇತ್ತು, ಇವಾಗ ಗೋಲ್ಡ್ ಇದೆ. ಡೈಮಂಡ್ ತುಂಬ ದೊಡ್ಡದಾಗಿದೆ, ಜನರ ದೃಷ್ಟಿ ತುಂಬ ಜಾಸ್ತಿ ಬೀಳ್ತಾ ಇದೆ ಅಂತ ಅದಕ್ಕೆ ಚಿಕ್ಕದಾಗಿರೋ ಗೋಲ್ಡ್ ಹಾಕ್ಕೊಂಡಿದ್ದೀನಿ. ಹೌದು, ನಿಜ. ದೇವರ್ಸಿ, ನೀವು ನಮ್ಮಣ್ಣ. ಪುಣ್ಯಕ್ಕೆ ಏನು ಪುಣ್ಯ ಮಾಡಿದ್ಯೋ ಇಂಥವಣ್ಣ ಸಿಕ್ಕಿದ್ದಾನೆ. ನಾನೇನು ಕರ್ಮ ಮಾಡಿದ್ದೆ ಅಂತ ತಂಗಿ ಸಿಕ್ಕಿದ್ದಾನೆ. ಯಾಕೋ ಚೆನ್ನಾಗಿಲ್ವಲ್ಲ? ನಾವು ಚೆನ್ನಾಗಿರೋ ಹಂಗಂದ್ರೆ ತಂಗಿ ಮಾಡ್ಕೋಬೇಕು. ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ತಂಗಿ ಮಾಡ್ಕೋಬೇಕು. ಹಂಗಲ್ಲ, ಅಂದರೆ ಗುಣ ಚೆನ್ನಾಗಿಲ್ಲ. ಗುಣ ಚೆನ್ನಾಗಿದೆ, ಗುಣಕ್ಕಿಂತ ಇವಾಗ ಜಸ್ಟ್ ಊಟ ಆಯ್ತು ಎಲ್ರದು. ಸೊ ಅಮ್ಮ ಬಂದಿದ್ದಾರೆ ಅಂತ ಅಡುಗೆ ಮಾಡಿದ್ರು. ಸೊ ಹಾಗಾಗಿ ಊಟ ಮಾಡಿದ್ವಿ. ಊಟ ಮಾಡಿ ಮೆಹಂದಿ ಹಾಕೋ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಮೆಹಂದಿ ಹಾಕ್ತಾ ಇದ್ದೀನಿ ಇವಾಗ ಅಷ್ಟೇ. ಇವಾಗ ಜಸ್ಟ್ ಮೆಹಂದಿ ಎಲ್ಲ ಬಿಡ್ಸೋದಾಯ್ತು. ತೋರಿಸ್ತೀನಿ ಹೆಂಗ್ ಬಂದಿದೆ ಅಂತ. ಸಿ, ಹ್ಯಾಪಿ. ಸೊ ಫೈನಲಿ ಇವಾಗ ಮನೆಗೆ ಹೋಗೋ ಟೈಮ್ ಬಂತು. ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಏನೂ ಮಾಡೋದಿಲ್ಲ. ಫ್ರೀ ಟೈಮ್, ಫುಲ್ ಫ್ರೀ ಟೈಮ್. ಸೊ ಅದಕ್ಕೆ ಬೋರ್ ಆಗ್ತಾ ಇದೆ. ನಮ್ಮಮ್ಮಗೆ ಬೋರ್ ಆಗ್ತಾ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ. ಬೇಗ ಅವಳ ಮನೆಗೆ ಹೋಗ್ಬೇಕಂತೆ. ಸೊ ಹಾಗಾಗಿ ಐ ಗೋಯಿಂಗ್ ಹೋಮ್.
ಸೊ ಫೈನಲಿ ನಾವು ಮನೆಗೆ ಬಂದ್ವಿ. ಇವತ್ತು ತುಂಬಾ ಸುಸ್ತಾಗಿದೆ. ನಡೆದು ನಾನು ಯಾವತ್ತೂ ಇಷ್ಟೊಂದು ನಡೆದಿಲ್ಲ. ಬಟ್ ಇವತ್ತು ತುಂಬ ನಡಿಬೇಕಾಯಿತು. ಸೊ ಸುಸ್ತಾಗ್ತಾ ಇದೆ ತುಂಬಾ. ಆ್ಯಂಡ್ ಆಫ್ಟರ್ ಆಲ್ ಇವತ್ತು ಏನೂ ಮಾಡಿಲ್ಲ. ಅಣ್ಣ ಮನೆಗೆ ಹೋಗಿ ಜಸ್ಟು ವೈಬ್ ಮಾಡ್ಕೊಂಡು ಬಂದಿರೋದು ಅಷ್ಟೇ. ಅಮ್ಮ ಬಂದಿದ್ದರು ಅಂತ ಮೀಟ್ ಮಾಡ್ಸೋಕೆ ಕರ್ಕೊಂಡು ಹೋಗಿದ್ದೆ ಅಣ್ಣ ಮನೆಗೆ. ಸೊ ಹಾಗಾಗಿ ಅಷ್ಟೇ, ಇವತ್ತು ಏನೂ ಮಾಡಿಲ್ಲ. ಸೊ ನನ್ನ ಡೈಲಿ ರೂಟೀನ್ ನಾನೇನು ಮಾಡ್ತೀನಿ ಏನಿಲ್ಲ ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇರ್ತೀನಿ. ಸೊ ನನ್ನ ವಿಡಿಯೋಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು.